ಎಲ್ಲರಿಗೂ ನಮಸ್ತೆ. ಭಾರತದ ನಂಬರ್ 1 ಮೊಬೈಲ್ ಕಂಪನಿಯಾದ ಮೈಕ್ರೋಮ್ಯಾಕ್ಸ್ ಪತನಗೊಳ್ಳಲಿಕ್ಕೆ ಕಾರಣ ಏನು? ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ಕೀಪ್ಯಾಡ್ ಮೊಬೈಲ್ ಮೂಲಕ ಮೊಬೈಲ್ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟ ಮೈಕ್ರೋಮ್ಯಾಕ್ಸ್ ಮೊದಲನೇ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ನೋಕಿಯಾ ಆಲ್ರೆಡಿ ಮೊಬೈಲ್ ಮಾರುಕಟ್ಟೆಯಲ್ಲಿ ಬೂಮ್ ಮಾಡ್ತಾ ಇತ್ತು. ಸೊ ಯಾರು ಕೂಡ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಅನ್ನ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಆಲ್ರೆಡಿ ಮೈಕ್ರೋಮ್ಯಾಕ್ಸ್ ಕಂಪನಿಯವರು 10,000 ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಮೈಕ್ರೋಮ್ಯಾಕ್ಸ್ ಓನರ್ ನಂತರ ಅವರ ಪರಿಚಯದ ಮೊಬೈಲ್ ಶಾಪಿಗೆ ಹಾಗೆ ಡಿಸ್ಟ್ರಿಬ್ಯೂಟರ್ಗೆ ರಿಕ್ವೆಸ್ಟ್ ಮಾಡಿ ಆ ಮೊಬೈಲ್ಗಳನ್ನು ಕೊಟ್ಟು ಬರ್ತಾನೆ. ಶಾಕಿಂಗ್ ವಿಷಯ ಏನಂತ ಹೇಳಿದರೆ ವಿತಿನ್ 10 ಡೇಸಲ್ಲಿ ಅವರು ಕೊಟ್ಟಿರುವ 10,000 ಮೊಬೈಲ್ ಕೂಡ ಸೋಲ್ಡ್ ಔಟ್ ಆಗುತ್ತೆ. ಹಾಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಈ ಥರ ಮೈಕ್ರೋಮ್ಯಾಕ್ಸ್ ಓನರ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಕಸ್ಟಮರ್ಗಳಿಗೆ ಬ್ರ್ಯಾಂಡ್ಗಿಂತ ಪ್ರಾಬ್ಲಮ್ ಸಾಲ್ವಿಂಗ್ ಮೊಬೈಲ್ ಅವಶ್ಯಕತೆ ಇದೆ. ನಂತರ ಮೈಕ್ರೋಮ್ಯಾಕ್ಸ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಮೊಬೈಲ್ ಅನ್ನ ಲಾಂಚ್ ಮಾಡ್ತಾರೆ. ಆಲ್ರೆಡಿ ಮಾರ್ಕೆಟಲ್ಲಿ ಲಾವಾ ಹಾಗೆ ಕಾರ್ಬನ್ ಮೊಬೈಲ್ಗಳು ರನ್ನಿಂಗ್ ಅಲ್ಲಿ ಇತ್ತು. ಅದರ ಜೊತೆಗೆ ಕಾಂಪಿಟೇಷನ್ಗೆ ಮೈಕ್ರೋಮ್ಯಾಕ್ಸ್ ಕೂಡ ಎಂಟ್ರಿ ಕೊಡುತ್ತೆ. ಇನ್ನೂ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿರುವ ಮೈಕ್ರೋಮ್ಯಾಕ್ಸ್ನ ಓನರ್ ಕ್ಯಾನ್ವಾಸ್ ಅನ್ನುವ ಒಂದು ಸೀರೀಸ್ ಅನ್ನ ಲಾಂಚ್ ಮಾಡ್ತಾರೆ. ಕ್ಯಾನ್ವಾಸ್ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಮೊಬೈಲ್ ಆಗಿರುತ್ತೆ. ಹಾಗೆ ಒಂದು ಪ್ರೀಮಿಯಂ ಡಿಸೈನ್ ಇರುತ್ತೆ. ಈ ಮೊಬೈಲು ಪ್ರೀಮಿಯಂ ಕಸ್ಟಮರ್ ಹಾಗೆ ಮಿಡಲ್ ಕ್ಲಾಸ್ ಕಸ್ಟಮರ್ ಕೂಡ ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಪ್ರೈಸಿಂಗ್ ಕೂಡ ಅದೇ ರೇಂಜಲ್ಲಿ ಇರುತ್ತೆ. ನೋಡುತ್ತಾ ಮೈಕ್ರೋಮ್ಯಾಕ್ಸ್ ಕಂಪನಿಯು 12,000 ಕೋಟಿಯ ಒಂದು ದೊಡ್ಡ ಕಂಪನಿಯನ್ನ ಸ್ಟಾರ್ಟ್ ಮಾಡುತ್ತೆ. ಅದಲ್ಲದೆ ಮೈಕ್ರೋಮ್ಯಾಕ್ಸ್ ಕಡೆಯಿಂದ ಟ್ಯಾಬ್ ಹಾಗೆ ಟಿವಿಗಳನ್ನು ಲಾಂಚ್ ಮಾಡ್ತಾರೆ. ಇನ್ನು ಇಷ್ಟು ದೊಡ್ಡ ಕಂಪನಿ ಆಗಿದೆ ಅಂತ ಹೇಳಿದ್ರೆ ಸೊ ಏಷ್ಯಾ ಕಪ್ ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ಮೈಕ್ರೋಮ್ಯಾಕ್ಸ್ ಕಂಪನಿಯು ಮಾಡುತ್ತೆ. ಆದ್ರೆ ಮೈಕ್ರೋಮ್ಯಾಕ್ಸ್ ಕಂಪನಿಗೆ ಒಂದು ದಿನ ಒಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಸೊ ಶಾಕಿಂಗ್ ಕೊಟ್ಟಿರೋದು ಯಾರಂತ ಹೇಳಿದ್ರೆ ಜಿಯೋ ಮುಖೇಶ್ ಅಂಬಾನಿ. ಅದಕ್ಕೂ ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ ರಿಲಯನ್ಸ್ ಜಿಯೋ ಮಾರ್ಕೆಟ್ ಅಲ್ಲಿ 1 GB ಗೆ 300-400 ರೂಪಾಯಿ ಕೊಡ್ತಿದ್ದ ಟೈಮಲ್ಲಿ ಜಿಯೋ ಫ್ರೀಯಾಗಿ ಇಂಟರ್ನೆಟ್ ಹಾಗೂ ಕಾಲ್ ಅನ್ನ ಲಾಂಚ್ ಮಾಡುತ್ತೆ. ಇದರಿಂದ ಮೈಕ್ರೋಮ್ಯಾಕ್ಸ್ ಕಂಪನಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಮೈಕ್ರೋಮ್ಯಾಕ್ಸ್ ಕಂಪನಿಯು 3G ಹಾಗೂ 2G ಮೊಬೈಲ್ಗಳನ್ನು ಮಾರ್ಕೆಟಲ್ಲಿ ರನ್ನಿಂಗ್ ಮಾಡ್ತಾ ಇರುತ್ತೆ. ಆದರೆ ಅವರ ಬಳಿ 4G ಮೊಬೈಲ್ ಇರಲ್ಲ. ಜಿಯೋ ಲಾಂಚ್ ಮಾಡಿರೋದು 4G ಸಿಮ್ ಅಂದರೆ 4G ಮೊಬೈಲ್ ಇದ್ದವರಿಗೆ ಮಾತ್ರ ಫ್ರೀ ಇಂಟರ್ನೆಟ್ ಹಾಗೆ ಫ್ರೀ ಡಾಟಾ ಸಿಗುತ್ತೆ. ಆದರೆ ಮೈಕ್ರೋಮ್ಯಾಕ್ಸ್ ಬಳಿ ತುಂಬಾ 3G ಹಾಗೂ 2G ಮೊಬೈಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಇವರು ಸಸ್ಪೆನ್ಸ್ ಆಗಿ 4G ಸಿಮ್ ಅನ್ನ ಫ್ರೀ ಆಗಿ ಕೊಡ್ತಾರೆ ಜಿಯೋ ಕಡೆಯಿಂದ. ಈ ಕಾರಣಕ್ಕೆ ಮೈಕ್ರೋಮ್ಯಾಕ್ಸ್ ಡಿಸಪಾಯಿಂಟ್ ಆಗ್ತಾರೆ. ಮೈಕ್ರೋಮ್ಯಾಕ್ಸ್ ಪತನಗೊಳ್ಳಲಿಕ್ಕೆ ಅದು ಒಂದೇ ಕಾರಣ ಅಲ್ಲ. ಅವರಿಗೆ ಚಿಪ್ಸೆಟ್ನ ಕೊರತೆ ಇರುತ್ತೆ. ಎಲ್ಲ ಚಿಪ್ಸೆಟ್ಗಳನ್ನು 4G ಚಿಪ್ಸೆಟ್ಗಳನ್ನು ಚೈನಾದಿಂದ ತಗೊಳ್ಬೇಕಾಗಿರುತ್ತೆ. ಆದರೆ ಚೈನಾದವರು ಮೊದಲನೇ ಆದ್ಯತೆ ಗ್ಲೋಬಲ್ ಬ್ರ್ಯಾಂಡ್ ಆದ ವಿವೋ ಒಪ್ಪೋಗಳಿಗೆ ಕೊಡ್ತಾರೆ. ಸೊ ವಿವೋ ಒಪ್ಪೋಗಳಿಗೆ ಒಳ್ಳೆ ಟೈಮ್ ಇಂಡಿಯಾಗೆ ಎಂಟ್ರಿ ಕೊಡಲಿಕ್ಕೆ. ಸೊ ಎಂಟ್ರಿ ಕೊಡ್ತಾರೆ ಹಾಗೆ ಮಾರ್ಕೆಟಲ್ಲಿ ಬೂಮ್ ಮಾಡ್ತಾರೆ. ಆದರೆ ಮೈಕ್ರೋಮ್ಯಾಕ್ಸ್ ಕಂಪನಿಗೆ ಎಷ್ಟೇ ಹಣ ಕೊಟ್ಟರು ಕೂಡ 4G ಚಿಪ್ಸೆಟ್ಗಳು ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಮೈಕ್ರೋಮ್ಯಾಕ್ಸ್ ಲಾಸ್ ಆಗ್ತಾ ಹೋಗುತ್ತೆ. ಆಲ್ರೆಡಿ 3G ಹಾಗೆ 2G ಮೊಬೈಲ್ಗಳು ಸೇಲ್ ಆಗ್ತಾ ಇರಲ್ಲ. ಜೊತೆಗೆ 4G ಮೊಬೈಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಚಿಪ್ಸೆಟ್ ಸಿಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಮೈಕ್ರೋಮ್ಯಾಕ್ಸ್ ಕಂಪನಿ ಓನರ್ ಡಿಸಪಾಯಿಂಟ್ ಆಗಿ ಮೈಕ್ರೋಮ್ಯಾಕ್ಸ್ ಕಂಪನಿಯನ್ನ ಸ್ಟಾಪ್ ಮಾಡ್ತಾನೆ. ಸೊ ಇದಕ್ಕೆ ನೇರ ಕಾರಣನೇ ರಿಲಯನ್ಸ್ ಜಿಯೋ. ಸೊ ಜಿಯೋ ಸಿಮ್ ಬರದೇ ಇದ್ದಿದ್ರೆ ಮೈಕ್ರೋಮ್ಯಾಕ್ಸ್ ಕಂಪನಿ ಇವಾಗಲೂ ಕೂಡ ನಂಬರ್ 1 ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಮೊಬೈಲ್ ಕಂಪನಿಯಾಗಿ ಉಳಿತಾ ಇತ್ತು. ಐ ಹೋಪ್ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.